ಸ್ನೇಹಿತರೆ, ಇವತ್ತು ಒಂದು ವಿಚಾರನ ತಿಳಿಸ್ಲಿಕ್ಕೆ ನಿಮಗೆ ವಿಡಿಯೋನ ಎರಡು ಭಾಗ ಆಗಿ ಈ ವಿಚಾರ ತಿಳಿಸ್ಲಿಕ್ಕೆ ನಾನು ಇಷ್ಟಪಡ್ತೀನಿ. ಸೊ ಈ ವಿಚಾರ ಏನು ಅಂತ ಅಂದರೆ, ಹವಾಮಾನ ಆಧಾರಿತ ಬೆಳೆ ವಿಮೆ WBCIS ವೆದರ್ ಬೇಸ್ಡ್ ಕ್ರಾಪ್ ಇನ್ಶೂರೆನ್ಸ್ ಸ್ಕೀಮ್. ಸೊ ಈ ಎರಡು ವಿಭಾಗದಲ್ಲಿ ವಿಡಿಯೋ ಎರಡು ಭಾಗ ಮಾಡಿದ್ದೀನಿ ಅಂತಂದು ಹೇಳ್ತಾ ಇದ್ದೀನಿ. ಸೊ ಈ ವಿಡಿಯೋದಲ್ಲಿ ಫಸ್ಟು ಫಲಾನುಭವನ ಪಡೆದಿರ್ತಕ್ಕಂಥ ರೈತರ ಒಪಿನಿಯನ್ ಕೇಳೋಣ. ಅದರಲ್ಲಿ ಯಾರೆಲ್ಲ ರೈತರು, ಯಾವ ಊರಲ್ಲಿ, ಎಷ್ಟೆಷ್ಟು ಅಮೌಂಟು, ಎಷ್ಟು ವರ್ಷದಿಂದ ಕಟ್ತಿದ್ದಾರೆ, ಅದರಲ್ಲಿ ಎಷ್ಟು ಅವ್ರಿಗೆ ಬಂದಿದೆ, ಇಂಥ ಹಲವಾರು ರೈತರು WBCIS ಅಲ್ಲಿ ಅಡಿಕೆ ಬೆಳೆಗೆ ವಿಮೆನ ಪಡೆದಿರ್ತಕ್ಕಂಥ ಹಲವಾರು ರೈತರ ಲೀಸ್ಟ್ ನನ್ನ ಹತ್ರ ಇದೆ. ಬಟ್ ಅದರಲ್ಲಿ ನಾನು ಇವತ್ತು ನಿಮ್ಮ ಮುಂದೆ ತರಲಿಕ್ಕೆ ಇಬ್ಬರು ವ್ಯಕ್ತಿಗಳನ್ನ ನಾನು ನಿಮ್ಮ ಮುಂದೆ ತರಲಿಕ್ಕೆ ಇಷ್ಟಪಡ್ತೀನಿ. ಸೊ ಅವ್ರ ಒಪಿನಿಯನ್ನ ತಿಳ್ಕೊಂಡು ಆಮೇಲೆ ಈ ಹವಾಮಾನ ಆಧಾರಿತ ಬೆಳೆ ವಿಮೆ ಅಂದರೆ WBCIS ಅಂದ್ರೇನು, ಇದು ಯಾವ ಭಾಗದಲ್ಲಿ ಯಾವ್ಯಾವ ಬೆಳೆಗಳಿಗೆ, ನಮ್ಮ ಭಾಗದಲ್ಲಿ ಯಾವ ಬೆಳೆಗೆ ಅಪ್ಲೈ ಆಗುತ್ತೆ, ಸೊ ಇದನ್ನು ಯಾವ ರೀತಿ ವಿಮೆನ ಕೊಡ್ತಾರೆ ಮತ್ತು ಯಾವಾಗ ಕೊಡ್ತಾರೆ, ವಿಮೆ ಕಟ್ತಕ್ಕಂಥ ಟೈಮಿಂಗ್ ಏನಿರುತ್ತೆ, ಸೊ ಯಾವಾಗ ಕಟ್ಟಬೇಕು, ಇದಿಷ್ಟನ್ನು ಮಾಹಿತಿನ ನಿಮ್ಮ ಮುಂದೆ ನೀಡ್ತೀನಿ. ಅದಕ್ಕಿಂತ ಮೊದಲು ಫಲಾನುಭವಿಗಳ ಅನುಭವನ ನಿಮ್ಮ ಮುಂದೆ ಬಿಚ್ಚಿಡ್ತಾ ಇದ್ದೀನಿ. ನಿಮ್ಮ ಹೆಸರು ಮತ್ತು ಅಡ್ರೆಸ್ ತಿಳಿಸ್ಕೊಡಿ. ನಮ್ಮ ಹೆಸರು ಉಮೇಶ್ TM ಅಂತೇಳಿ, ನಮ್ಮೂರು ಕತ್ಲಿಗೆರೆ, ಚನ್ನಗಿರಿ ತಾಲೂಕು. ನಮ್ಮ ತಂದೆಯವರ ಹೆಸರು ತನಿಗೇರಿ ಮಹೇಶ್ವರಪ್ಪ. ಅಡಿಕೆ ವಿಮೆ ಅಥವಾ ಹವಾಮಾನ ಆಧಾರಿತ ಬೆಳೆ ವಿಮೆ ಎಷ್ಟು ವರ್ಷದಿಂದ ಮಾಡಿಸ್ತಾ ಬರ್ತಿದ್ದೀರಾ ಮತ್ತು ಎಷ್ಟು ಸಲ ಮಾಡಿಸಿದ್ದೀರಾ? ಈಗ 3 ವರ್ಷ ಮಾಡಿಸಿದ್ದೀವಿ, 4ನೇ ವರ್ಷ ಇದು. 4ನೇ ವರ್ಷ ಮಾಡಿಸ್ತಾ ಇದ್ದೀವಿ. ಓಕೆ, 3 ವರ್ಷ ಬಂದಿರೋದ್ರಲ್ಲಿ ಫಸ್ಟ್ ಕಂತು ನಿಮಗೆ ಬಂದಿದೆ ಅಲ್ವಾ? ಫಸ್ಟ್ ವರ್ಷ ಮಾಡಿಸಿದ್ದು. ನೀವು ಎಷ್ಟು ಎಕರೆಗೆ ಎಷ್ಟು ಕಟ್ಟಿದ್ರಿ? 2 ಎಕರೆಯಿಂದ 5,000 ಚಿಲ್ಲರೆ ಕಟ್ಟಿದ್ವಿ. 2 ಎಕರೆಯಿಂದ 5,000 ಚಿಲ್ಲರೆ ಕಟ್ಟಿದ್ವಿ. ಎಷ್ಟು ಬಂದಿದೆ? 68,000 ಬಂದಿದೆ. 68,000 ಬಂದಿದೆ. ಅಡಿಕೆ ಬೆಳೆದಿರ್ತಕ್ಕಂಥ ರೈತರಿಗೆ ಅಥವಾ ಅಡಿಕೆ ತೋಟದ ಮಾಲೀಕರಿಗೆ ನೀವೇನು ಹೇಳಿಕ್ಕೆ ಇಷ್ಟಪಡ್ತೀರಾ? ವಿಮೆ ಮಾಡಿಸ್ರಿ, ಒಳ್ಳೆಯದು. ಮುಂದೆ ಏನೇ ತೊಂದರೆ ಆದರೂ ವಿಮೆ ಹಣ ಲೇಟ್ ಆದರೂ ತಿದ್ದಿಲ್ಲ, ಬರುತ್ತೆ, ಗ್ಯಾರಂಟಿ ಇದೆ. ಗ್ಯಾರಂಟಿ ಇದೆ. ನಿಮ್ಗೆ ಯಾವ ವರ್ಷನೂ ಕೂಡ ಲಾಸ್ ಅನಿಸಿಲ್ಲ? ಲಾಸ್ ಅನಿಸಿಲ್ಲ. ಇದೇ ಕತ್ಲಿಗೆರೆ ಗ್ರಾಮದಲ್ಲಿ ಇನ್ನೊಬ್ಬರು ರೈತರಿದ್ದಾರೆ, ಅವರಿಗೂ ಕೂಡ ಈ ಬೆಳೆ ವಿಮೆ ಬಗ್ಗೆ ಏನು ಹೇಳ್ತಾರೆ ಅನ್ನೋದು ನನ್ನ ಮಾತನ್ನ ಕೇಳೋಣ. ನಮಸ್ತೆ ರೈತ ಬಾಂಧವರೇ, ನಮ್ಮ ಹೆಸರು ಶ್ರೀಧರ, ಕತ್ಲಿಗೆರೆ ಗ್ರಾಮ, ಚನ್ನಗಿರಿ ತಾಲೂಕು, ದಾವಣಗೆರೆ ಡಿಸ್ಟಿಕ್. ನಾನು ರೈತರಲ್ಲಿ ಕೇಳ್ಕೊಳ್ಳೋದು ಏನು ಅಂದರೆ, ನಮ್ಮ ರೈತರು ಹವಾಮಾನ ವೈಪರೀತ್ಯ ಬೆಳೆಯಿಂದಾಗಿ ತುಂಬ ನಷ್ಟ ಅನುಭವಿಸ್ತಾ ಇರ್ತಾರೆ. ಖಾಸಗಿಯವ್ರ ಹತ್ರ ಸಾಲ ಮಾಡಿರ್ತಾರೆ, ಅವು ಮೇಂಟೈನ್ ಆಗ್ತಾ ಇರಲ್ಲ. ನೀವೇನಾರೋ ಈ ಬೆಳೆ ಆಧಾರಿತ ಹವಾಮಾನ ವೈಪರೀತ್ಯ ಬೆಳೆ ವಿಮೆ ಮಾಡಿಸ್ಕೊಂಡ್ರೆ ನಿಮ್ಮ ಲಾಸು, ಸಂಪೂರ್ಣ ನಷ್ಟ ಅನುಭವಿಸೋದು ಸ್ವಲ್ಪ ತಪ್ಪುತ್ತೆ. ಅದರಲ್ಲಿ ಸ್ವಲ್ಪ ಪರಿಹಾರ ಸರ್ಕಾರದಿಂದ ಸಿಗುತ್ತೆ, ನಿಮಗೂ ತುಂಬ ಅನುಕೂಲ ಆಗ್ತದೆ. ದಯಮಾಡಿ ರೈತ ಬಾಂಧವರು ವಿಮೆ ಮಾಡಿಸ್ಕೋಬೇಕಂದು ನಾನು ಕೇಳ್ಕೊಳ್ತೀನಿ. ಫಲಾನುಭವಿನ ನಾನು ಭೇಟಿ ಮಾಡಿಸ್ಕೊಳ್ಲಿಕ್ಕೆ ಇಷ್ಟಪಡ್ತೀನಿ. ಕುಕ್ಕವಾಡ ಗ್ರಾಮದಲ್ಲಿ ಲಿಂಗರಾಜು ಅಂತಕ್ಕಂಥ ಒಬ್ಬ ಪ್ರಗತಿಪರ ರೈತ. ಸೊ ನಮ್ಮಲ್ಲಿ ಹಲವು ವರ್ಷದಿಂದ ಹವಾಮಾನ ಆಧಾರಿತ ಬೆಳೆ ವಿಮೆ ಅಂದರೆ ವೆದರ್ ಬೇಸ್ಡ್ ಕ್ರಾಪ್ ಇನ್ಶೂರೆನ್ಸ್ ಸ್ಕೀಮ್, ಇದರಲ್ಲಿ ಹಲವಾರು ವರ್ಷದಿಂದ ತಮ್ಮ ಅಡಿಕೆ ತೋಟದ ಬೆಳೆಗೆ ಬೆಳೆ ವಿಮೆನ ಪಡೀತಿದ್ದಾರೆ. ಸೊ ಅವರು ನಿಮ್ಮ ಮುಂದೆ ಯಾವ ಮಾಹಿತಿನ ಹಂಚ್ಕೊಳ್ಳಿಕ್ಕೆ ಇಷ್ಟಪಡ್ತಾರೆ ಅಂತಂದು ಹೇಳ್ಬಿಟ್ಟು ಮತ್ತೆ ಅವ್ರ ಪರಿಚಯನ ಮಾಡ್ಕೊಡೋಕ್ಕೆ ಈಗ ನಾವು ಕುಕ್ಕವಾಡ ಗ್ರಾಮಕ್ಕೆ ಹೋಗ್ತಾ ಇದ್ದೀವಿ. ನಾವು ಬೆಳೆ ವಿಮೆನ ಮಾಡಿಕೊಟ್ಟಿದ್ದೀವಿ. ಈ ತೋಟ ಕುಕ್ಕವಾಡ ಗ್ರಾಮದಲ್ಲಿರ್ತಕ್ಕಂಥ ಒಬ್ಬ ಲಿಂಗರಾಜ್ ಅಂತಕ್ಕಂಥ ರೈತರು. ಸೊ ಅವರಿಗೂ ಕೂಡ ರೈತರಿಗೂ ಇನ್ಫಾರ್ಮ್ ಮಾಡಿದ್ದೀವಿ ಬರಲಿಕ್ಕೆ. ಈಗ ಅವ್ರು ಬರ್ತಾರೆ. ಅವ್ರ ಬಾಯಿಂದನೇ ಕೂಡ ಈ ಬೆಳೆ ವಿಮೆ ಬಗ್ಗೆ ಏನು ಮಾಹಿತಿ, ಎಷ್ಟು ವರ್ಷದಿಂದ ಕಟ್ಟಿದ್ದಾರೆ, ಅವ್ರಿಗೆ ಯಾವ ರೀತಿ ಅಮೌಂಟ್ ಬಂದಿದೆ, ಪ್ರತಿ ವರ್ಷ ಕಟ್ಟಿರ್ತಕ್ಕಂಥದ್ದು ಅಷ್ಟೇ ಬಂದಿದೆಯಾ, ಇದನ್ನೆಲ್ಲದನ್ನು ಕೂಡ ಅವ್ರು ಬಂದಮೇಲೆ ಅವ್ರ ಬಾಯಿಂದನೇ ಕೇಳೋಣ. ಬೆಳೆ ವಿಮೆ ಆಧಾರಿತ, ಹವಾಮಾನ ಆಧಾರಿತ ಬೆಳೆ ವಿಮೆ ತೆಗೆದುಕೊಂಡಿರ್ತಕ್ಕಂಥ ರೈತರು ಕೂಡ ನಮ್ಮ ಹತ್ರ ಇದ್ದಾರೆ. ಆ ಪ್ರಗತಿಪರ ರೈತರ ಹೆಸರು ಮತ್ತು ವಿಳಾಸ, ಅದನ್ನೆಲ್ಲದನ್ನು ಪ್ರತಿಯೊಂದನ್ನು ಕೂಡ ತಿಳ್ಕೊಳ್ಳೋಣ. ಅವ್ರಿಗೆ ಯಾವ ರೀತಿ ಇದು ಬೆಳೆ ವಿಮೆ ಅನ್ನೋದು ಬೆನಿಫಿಟ್ ಆಗಿದೆ ಅನ್ನೋದನ್ನು ಕೂಡ ತಿಳ್ಕೊಳ್ಳೋಣ. ಸರ್, ನಿಮ್ಮ ಹೆಸರು? ಸರ್, ನಮ್ಮ ಹೆಸರು ಲಿಂಗರಾಜ್ KN ಅಂತ.
ಕುಕ್ಕವಾಡ, ದಾವಣಗೆರೆ ತಾಲೂಕು, ದಾವಣಗೆರೆ ಜಿಲ್ಲೆ. ಈ ಎಷ್ಟು ವರ್ಷದಿಂದ ನೀವು ಬೆಳೆ ವಿಮೆನ ಕಟ್ತಿದ್ದೀರಾ ಸರ್? ಸರ್ ನಾವು ಬೆಳೆ ವಿಮೆನ 2016ರಲ್ಲಿ ಫಸ್ಟ್ ಕಟ್ಟಿದ್ವಿ. ಓಕೆ. ನಾವು ಫಸ್ಟ್ ಬೆಳೆ ವಿಮೆ ಇಂಟ್ರೊಡ್ಯೂಸ್ ಆದ ವರ್ಷನೇ ನಾವು ಬೆಳೆ ವಿಮೆ ಕಟ್ಟಿದ್ವಿ. ಅಡಿಕೆ ಕಟ್ಟಿದ್ವಿ. ಅಡಿಕೆ ಕಟ್ಟಿದಾಗ ನಮಗೆ ನಾವು ಕಟ್ಟಿದ ಅಮೌಂಟ್ ಟೋಟಲ್ 13 ಎಕರೆಗೆ 33,000 ಕಟ್ಟಿದ್ವಿ. ಓಕೆ. 33,000 ಕಟ್ಟಿದ ನಾವು 2016ರಲ್ಲಿ ಕಟ್ಟಿದಾಗ ನಮಗೇನಪ್ಪ ಅದ ಡಿಸೆಂಬರ್ ಬಂದ್ರೆ ಅಮೌಂಟ್ ಆಗಲಿಲ್ಲ, ಅದರ ಮಾಹಿತಿ ಗೊತ್ತಾಗ್ಲಿಲ್ಲ. ನಮಗೆ ಗೊತ್ತಾದ ಈ 16ರಲ್ಲಿ ಕಟ್ಟಿದ್ರೆ 17ನೇ ಇಸ್ವಿಲ್ ನಮಗೆ ಬರ್ಬೇಕು ಅಕ್ಟೋಬರ್ ಬರುತ್ತೆ ಅಂತ ಒಂದು ಮಾಹಿತಿ ಇತ್ತು. ಅದೇ ಪ್ರಕಾರ ನಮಗೆ 2017 ನವೆಂಬರ್ ನಡುವೆ ಅಕ್ಟೋಬರ್ ನಮಗೆ 2 ಲಕ್ಷ ರೂಪಾಯಿ ಅಮೌಂಟ್ ಬಂತು. ಅಂದ್ರೆ ನೀವು ಕಟ್ಟಿದ್ದು 13 ಎಕರೆಗೆ 33,000 ನೀವು ಕಟ್ಟಿದ್ರಿ. 33,000 ಬಂದಿದ್ದು 2 ಲಕ್ಷ ರೂಪಾಯಿ. 2 ಲಕ್ಷ ರೂಪಾಯಿ ಬಂತು. ಸೊ ಅಲ್ಲಿಂದ ನೀವು ಪ್ರತಿ ವರ್ಷನೂ ಕಂಟಿನ್ಯೂ ಮತ್ತೆ ನಮಗೆ ನಾವು ಮಾಹಿತಿ ಕೊರತೆಯಿಂದ 2016ರಲ್ಲಿ ಕಟ್ಟಿದ್ವಲ್ಲ, 2017ಅಲ್ಲಿ ನಮಗೆ ಅಮೌಂಟ್ ಬರಲಿಲ್ಲ ಅಂತ. ಯೂಶಲಿ ಯಾವಾಗಲೂ ಕಟ್ಟೋದು ಜೂನ್ ತಿಂಗಳಲ್ಲಿ. ನಮಗೆ ಮಾಹಿತಿ ಗೊತ್ತಾಗ್ಲಿಲ್ಲ. ನಾವು ಯಾಕೆ ಅಮೌಂಟ್ ಬರಲಿಲ್ಲ ಅಂತಂದೇಳಿ 17ರಲ್ಲಿ ಕಟ್ಟಲಿಲ್ಲ. ಒಂದು ವರ್ಷ ಗ್ಯಾಪ್ ಮಾಡಿದ್ವಿ ನಾವು. ಮತ್ತೆ 18ರಲ್ಲಿ ಕಟ್ಟಿದ್ವಿ. 18ರಲ್ಲಿ ನಮಗೆ 1,50,000 ಒಂದ್ಸಲಿ ಬಂತು. ಆಮೇಲೆ 19ರಲ್ಲಿ ಕಟ್ಟಿದ್ವಿ. 19ರಲ್ಲಿ ಕಟ್ಟಿದಾಗ ಸೇಮ್ ಅಷ್ಟು 13 ಎಕರೆಗೂ ನಾವು ಕಟ್ಟಿದ್ದೀವಿ. ಪರ್ ಎಕರೆ 2,600 ರೂಪಾಯಿ. ಆ ಪ್ರಕಾರ ನಾವು 13 ಎಕರೆಗೂ ಕಟ್ಟಿದ್ದೀವಿ. ನಮಗೆ 2019ರಲ್ಲಿ 1,97,000 ಬಂತು. ಆಮೇಲೆ 20ರಲ್ಲಿ ಕಡಿಮೆ ಬಂತು. 20ರಲ್ಲಿ ಎಷ್ಟು ಬಂತು ಸರ್? 20ರಲ್ಲಿ ಅಂದ್ರೆ ನಾವು ಕಟ್ಟಿದ ಅಮೌಂಟಿಗೆ ಏನು ಕೊರತೆ ಆಗ್ಲಿಲ್ಲ, ಇದಾಗ್ಲಿಲ್ಲ. 33,000ಕ್ಕೆ 40,000 ಏನೋ ಬಂತು ಅಮೌಂಟ್. ಅಂದ್ರೆ ಇನ್ನು 7,000 ಬೆನಿಫಿಟ್ ಆಗಿದೆ. ನಾವು ಕಟ್ಟಿರೋ ಅಮೌಂಟಿಗೆ ಏನು ಇದಿಲ್ಲ. ನೆಕ್ಸ್ಟ್ ಮತ್ತೆ ಮೊನ್ನೆ ಈಗ ರೀಸೆಂಟ್ ಆಗಿ ಅಂದ್ರೆ 2023 ಅಕ್ಟೋಬರ್ ತಿಂಗಳಿಗೆ 22ರಲ್ಲಿ ಕಟ್ಟಿರೋ ಅಮೌಂಟ್ ಅದೇ ಸೇಮ್ ಅಮೌಂಟ್ 33,000 ಕಟ್ಟಿದ್ವಿ. ಹೈಯೆಸ್ಟ್ ಈಗ ಬಂದ್ರು ನಮಗೆ 3,41,000 ರೂಪಾಯಿ, 41,400 ರೂಪಾಯಿ ಬಂದಿದೆ. ಅಂದ್ರೆ ಅದು ನೆಕ್ಸ್ಟ್ ಈ ವರ್ಷನೂ ಕೂಡ ಬೆಳೆ ವಿಮೆ ಮಾಡಿಸಿದ್ವಿ ನಾವು. ಇಳುವರಿ ಕಡಿಮೆ ಆಗಿದೆ, ಹಳ್ಳಿ ಹಿಡಿದಿಲ್ಲ, ಈ ರೀತಿ ಸಮಸ್ಯೆಗಳು ಬಹಳ ಇದೆ. ಬರಗಾಲ ಒಂದು ನೀರಿನ ಅತಿವೃಷ್ಟಿನೂ ಆಯ್ತು, ಅನಾವೃಷ್ಟಿನೂ ಆಯ್ತು. ಸೊ ಹಾಗಾಗಿ ಈ ಸಲನು ಕೂಡ ಬಂಪರ್ ಬರುತ್ತೆ ಅಂತ ನಿರೀಕ್ಷೆ ನಿಮ್ಮಲ್ಲ ಇದೆ. ಬರುತ್ತೆ ಅನ್ನೋದ್ಕಿನ್ನ ನಮಗೆ ನ್ಯಾಯಯುತವಾಗಿ ಸರ್ಕಾರದಿಂದ ವಿಮೆ ಮಾಡಿಸ್ರಿ ಅಂತ ಒಂದು ಮಾಹಿತಿ ಐತಿ. ನಾವು ವಿಮೆ ಮಾಡಿಸ್ಲೇಬೇಕು. ಎಲ್ಲಾ ರೈತರು ವಿಮೆ ಮಾಡಿಸಿದ್ರಿಂದ ನಮಗೆ ಯಾವ್ದಾರು ಹಿಂಗ ಆಪತ್ ಕಾಲದಾಗ ಬರಗಾಲ ಆಗ್ಲಿ, ಇನ್ನೊಂದಾಗ್ಲಿ, ಅತಿವೃಷ್ಟಿ ಆಗ್ಲಿ, ಅನಾವೃಷ್ಟಿ ಆಗ್ಲಿ ನಮ್ಗೆ ಅನುಕೂಲ ಆಗುತ್ತೆ. ಆ ಉದ್ದೇಶದಿಂದ ನಾವು ಬೆಳೆ ವಿಮೆ ಮಾಡಿಸ್ತಾ ಇದೀವಿ. ಅದು ನಿಮ್ ಕರ್ತವ್ಯ ಅಂತ ಕರ್ತವ್ಯ. ಆಮೇಲೆ ಎಲ್ಲರೂ ಈ ತರ ಬೆಳೆ ವಿಮೆ ಮಾಡಿಸ್ಬೇಕು. ರೈತರಿಗೆ ಇದೊಂದು ವರದಾನ. ಓಕೆ. ನಮ್ಮಲ್ಲಿ ಅಡಿಕೆ ಬೆಳೀತಕ್ಕಂತ ರೈತರಿಗೆ ನೀವ್ ಏನ್ ಹೇಳಿಕ್ ಇಷ್ಟಪಡ್ತೀರಾ ಸರ್? ನಾವು ಏನ್ ಹೇಳೋದಪ್ಪ ಅಂತಂದ್ರೆ ಎಲ್ಲರೂ ವಿಮೆ ವ್ಯಾಪ್ತಿಗೆ ಒಳಪಡ್ರಿ. ವಿಮೆ ವ್ಯಾಪ್ತಿಗೆ ಒಳಪಡೋದ್ರಿಂದ ನಿಮಗೆ ಏನ್ ಲಾಭ ಅಂತಂದ್ರೆ, ಅತಿವೃಷ್ಟಿ ಆಗಲಿ, ಅನಾವೃಷ್ಟಿ ಆದಾಗ ನಿಮಗೆ ಫಸಲ್ ಕೈ ಕೊಟ್ರು ಸರ್ಕಾರದಿಂದ ಬೆಳೆ ವಿಮೆ ಅಂತ ಒಂದು ಅವಕಾಶ ಇದೆ. ಆ ಅವಕಾಶ ನಾವೆಲ್ಲ ಬಳಸ್ಕೊಂಡು ವಿಮೆ ವ್ಯಾಪ್ತಿಗೆ ಒಳಪಡೋದ್ರಿಂದ ನಮಗೆ ಒಂದು ಭದ್ರತೆ ಇರ್ತದೆ. ಭದ್ರತೆ ಇರೋದ್ರಿಂದ ನಾವು ಆರ್ಥಿಕವಾಗಿ ನಷ್ಟ, ಈ ಬೆಳೆ ಇದು ಹವಾಮಾನ ಆಧಾರಿತವಾಗಿ ನಷ್ಟ ಆದ್ರೂ ಸರ್ಕಾರದಿಂದ ನಮಗೆ ಪರಿಹಾರ ಸಿಗ್ತದಲ್ಲ, ಅದು ಒಂದು ರೈತರಿಗೆ ನೆಮ್ಮದಿಯ ಒಂದು ವಿಷಯ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಆದ್ರಿಂದ ಎಲ್ಲರೂ ತಪ್ಪದೆ ಬೆಳೆ ವಿಮೆನ ಕಟ್ರಿ. ಇದರಿಂದ ನೀವು ಅತಿವೃಷ್ಟಿ, ಅನಾವೃಷ್ಟಿ ಆದಂತ ಸಂದರ್ಭದಲ್ಲಿ ನಿಮಗೆ ಸರ್ಕಾರದಿಂದ ವಿಮೆ ವ್ಯಾಪ್ತಿ ಒಳಪಟ್ಟು ವಿಮೆ ಹಣ ನಿಮಗೆ ಕೈ ಹಿಡಿತೈತೆ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ. ಅಂದ್ರೆ ಆರ್ಥಿಕವಾಗಿ ಸಬಲರಾಗಬಹುದು, ಆರ್ಥಿಕವಾಗಿ ನಾವು ಲಾಸ್ ಆಗದೆ ನಾವು ತಡೆಗಟ್ಟಬಹುದು ಅನ್ನೋದು ಇದು ಕೇಂದ್ರ ಸರ್ಕಾರದ ಒಂದು ಉತ್ತಮ ಯೋಜನೆ. ನಮ್ಮ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ರೈತರ ಕಾಳಜಿ ಉಳ್ಳವರಾಗಿರೋದ್ರಿಂದ ಈ ಒಂದು ಯೋಜನೆ ತಂದಿದ್ದಾರೆ. ಇದು ಎಲ್ಲರೂ ನಾವು ಸದ್ಬಳಕೆ ಮಾಡಿಕೊಂಡು ಅತಿವೃಷ್ಟಿ ಆದಂತ, ಅನಾವೃಷ್ಟಿ ಆದಂತ ಸಂದರ್ಭದಲ್ಲಿ ಈ ವಿಮೆಗಳು ರೈತರನ್ನ ಆರ್ಥಿಕವಾಗಿ ಸದೃಢರಾಗಲು ಒಂದು ಸಹಾಯ ಆಗ್ತದೆ ಅಂತ ಹೇಳಿ ನಾನು ಎಲ್ಲಾ ರೈತರಿಗೆ ಹೇಳಕ್ ಇಷ್ಟಪಡ್ತೀನಿ. ಸರ್, ಈ ಹವಾಮಾನ ಆಧಾರಿತ ಬೆಳೆ ವಿಮೆ ಐತಿ ಅಂತ ನಿಮಗೆ ಯಾವ ಮೂಲಕ ಗೊತ್ತಾಗ್ತಿದೆ ಸರ್? ನಮಗೆ ಈಗ ನ್ಯೂಸ್ ಪೇಪರ್ನಲ್ಲಿ, ಆಮೇಲೆ ಸರ್ಕಾರದ ಜಾಹೀರಾತುಗಳಲ್ಲಿ, ಸೇವಾ ಸಿಂಧು ಕೇಂದ್ರಗಳಲ್ಲಿ ನಮ್ಮ ಮಾಹಿತಿ ಸಿಕ್ಕಿರೋದ್ರಿಂದ ನಾವು, ಆಮೇಲೆ ಸರ್ಕಾರದಿಂದ ಎಲ್ಲಾ ಕಡೆಗೂ ಇಂಟ್ರೊಡ್ಯೂಸ್ ಮಾಡ್ತಾ ಇದಾರೆ, ಕಟ್ರಿ ಅಂತ. ಬ್ಯಾಂಕ್ಗಳಲ್ಲಿ ಹೇಳ್ತಾ ಇದಾರೆ, ಸಾಲ ತಗೊಂಡಂತ ರೈತರುಗಳಿಗೆ ಕಂಪಲ್ಸರಿ ಆಗಿ ಬೆಳೆ ವಿಮೆ ಮಾಡ್ಬೇಕಂತ ಒಂದು ರೂಲ್ಸ್ ಐತಿ. ಆದ್ರೆ ಹೆಚ್ಚಿನ ಬ್ಯಾಂಕ್ಗಳು ಇದು ರಿಸ್ಕ್ ತಾಂತ ಇಲ್ಲ. ಆದ್ರಿಂದ ಎಲ್ಲ ರೈತರು ಓನ್ ಆಗಿ ಸೇವಾ ಸಿಂಧು ಕೇಂದ್ರಗಳಲ್ಲಿ ತಪ್ಪದೆ ಕಟ್ತಾ ಇದಾರೆ. ಆಮೇಲೆ ನಮಗೆ ಗೊತ್ತಿರೋ ಹಂಗೆ ಬಹಳ ರೈತರು ಕಟ್ತಾನೆ ಇಲ್ಲ. ಕಟ್ಟಿದ್ರೆ ಬೆನಿಫಿಟ್ ಐತಿ. ನಾವು ಅದರಿಂದ ಲಾಭ ತಗೊಂಡಿದೀವಿ.
ಇದೇ ಥರ ನಮ್ಮಂಗೆ ಎಲ್ಲರ ರೈತರು ಬೆಳೆ ವಿಮೆ ಕಟ್ಟಿ ಬೆಳೆ ವಿಮೆ ಹಣವನ್ನು ಜಮಾ ಮಾಡ್ಕೋಬೇಕು ಅಂತಂದು ಹೇಳಿ ನಾನು ಕೇಳ್ತೀನಿ. ಹಲವಾರು ವರ್ಷದಿಂದ ಹವಾಮಾನ ಆಧಾರಿತ ಬೆಳೆ ವಿಮೆ ಫಲನ ತಗೊಂಡಿರ್ತಕ್ಕಂಥ ಲಿಂಗರಾಜ್ ಅವ್ರ ಮಾತು. ಅವ್ರು ಹೇಳೋದಿಷ್ಟೇ, ರೈತರು ನನಗೆ ಲಾಸ್ ಆಗ್ತಿದೆ, ಬೆಳೆನಲ್ಲಿ ಲಾಸ್ ಆಗ್ತಿದೆ ಅಂತ ಕುತ್ಕೊಳ್ಳೋ ಬದಲಿ ಕೇಂದ್ರ ಸರ್ಕಾರ ಆಗಿರ್ಬೋದು ಅಥವಾ ರಾಜ್ಯ ಸರ್ಕಾರ ಆಗಿರ್ಬೋದು ಕೊಟ್ಟಿರ್ತಕ್ಕಂಥ ಯೋಜನೆಗಳನ್ನ ಇದು ಯಾರಿಗೆ ಬರುತ್ತೆ ಯಾರಿಗೆ ಬರಲ್ಲ, ಯಾಕೆ ಬರುತ್ತೆ ಯಾಕೆ ಬರಲ್ಲ, ಇಂಥ ಹಲವಾರು ವಿಚಾರಗಳನ್ನ ಸೇವಾ ಸಿಂಧು ಕೇಂದ್ರದ ಮೂಲಕ ಆಗಿರ್ಬೋದು ಅಥವಾ ತೋಟಗಾರಿಕೆ ಇಲಾಖೆ ಮೂಲಕ ಆಗಿರ್ಬೋದು ಅಥವಾ ಕೃಷಿ ಇಲಾಖೆ ಮೂಲಕ ಆಗಿರ್ಬೋದು ಇದನ್ನ ಕರೆಕ್ಟಾಗಿ ತಿಳ್ಕೊಂಡು ತಾವು ಬೆಳೆ ವಿಮೆ ಮಾಡಿಸಿದ್ದೆ ಆದರೆ 100% ಅನುಕೂಲ ಆಗುತ್ತೆ ಅಂತಂದು ಹೇಳ್ತಾ ನಾನು ಸ್ನೇಹಿತರೆ ನೋಡಿ, ಇದು ವೆಬ್ಸೈಟಲ್ಲಿ ಯಾವ ರೀತಿ ವರ್ಕ್ ಮಾಡಬೇಕು ಅನ್ನೋದನ್ನು ನಾನು ಮಾಹಿತಿ ನೀಡಲಿಕ್ಕೆ ಇಷ್ಟಪಡ್ತೀನಿ. ಗೂಗಲ್ ಕ್ರೋಮಿಗೆ ಹೋಗ್ತಿದ್ದೀನಿ. ನಮ್ಮ ಕರ್ನಾಟಕದ ವೆಬ್ಸೈಟ್ ಬಂದುಬಿಟ್ಟು WBACSದು ಸಂರಕ್ಷಣೆ ಅಂತಂದು ಕರ್ನಾಟಕ ಗೌರ್ಮೆಂಟ್ ಮೇಂಟೈನ್ ಮಾಡ್ತಿದೆ. ಸೊ ಇದರಲ್ಲಿ ನಾನು ಮೊದಲಿಗೆ ಹವಾಮಾನ ಆಧಾರಿತ ಬೆಳೆ ವಿಮೆ ಅಂತ ಅಂದರೆ ಇದು ಯಾವ ರೀತಿ ವರ್ಕ್ ಆಗುತ್ತೆ ಏನು ಅನ್ನೋದನ್ನು ಒಂದು ಕಂಪ್ಲೀಟ್ ಶೀಟನ್ನು ನಾನು ಕೊಡ್ತೀನಿ. ಅದಕ್ಕೂ ಮೊದಲು ನಮ್ಮೂರಿಗೆ ಯಾವುದು ಬರುತ್ತೆ ಬೆಳೆ, ತೋಟಗಾರಿಕಾ ಬೆಳೆ ಯಾವುದು ಬರುತ್ತೆ ಅನ್ನೋದನ್ನು, ಆಮೇಲೆ ಪ್ರೀಮಿಯಮ್ ಕ್ಯಾಲ್ಕುಲೇಟರ್ ಎಷ್ಟು, ಪ್ರೀಮಿಯಮ್ ಕ್ಯಾಲ್ಕುಲೇಟ್ರು ಅದರಲ್ಲಿ ರೈತನ ಶೇರ್ ಎಷ್ಟು, ರಾಜ್ಯ ಸರ್ಕಾರದ ಶೇರ್ ಎಷ್ಟು ಮತ್ತು ಕೇಂದ್ರ ಸರ್ಕಾರದ ಶೇರು ಎಷ್ಟು 1 ಎಕರೆಗೆ ಅನ್ನೋದನ್ನು ನೋಡೋಣ. ಈಗ ಖಾರಿಫನ್ನು ಸೆಲೆಕ್ಟ್ ಮಾಡ್ಕೊತೀನಿ. ಅದು ಖಾರಿಫ್ ಅಂತ ಅಂದರೆ ಜೂನ್ ತಿಂಗಳಲ್ಲಿ ಇರ್ತಕ್ಕಂಥದ್ದು. ಪ್ರೀಮಿಯಮ್ ಕ್ಯಾಲ್ಕುಲೇಟರ್ನ ನಾನು ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಜಿಲ್ಲೆ ಬಂದುಬಿಟ್ಟು ದಾವಣಗೆರೆ, ತಾಲೂಕು ಬಂದು ಚನ್ನಗಿರಿ, ಹೋಬಳಿ ಬಂದು ಬಸವಪಟ್ಟಣ 2, ಕತ್ತಲಗೆರೆ ವಿಲೇಜ್ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಕ್ರಾಪ್ ಬಂದುಬಿಟ್ಟು ಅರೇಕನಟ್, ಅಂದರೆ ನಮ್ಮ ಕತ್ತಲಗೆರೆ ವಿಲೇಜಿಗೆ ಪಾಮೋಗ್ರಾನೈಟು, ಬೆಟಲ್ ವೈನು, ಅರೇಕನಟ್ಟು, ಪ್ಯಾಡಿ ಮತ್ತು ಸೋರಗಮ್ ಇವಿಷ್ಟು ಕೂಡ ಬರುತ್ತೆ. ಸೊ ಅದರಲ್ಲಿ ನಾನು ಅರೇಕನಟ್ಟಿಗೆ ಮಾತ್ರ ಹೇಳ್ತಿದ್ದೀನಿ. 1 ಎಕರೆ ಇದೆ ಅಂತ ನಾನು ಎಂಟ್ರಿ ಮಾಡ್ತೀನಿ. ಗುಂಟ 0 ಇದೆ. ಶೋ ಪ್ರೀಮಿಯಮ್ ಅಂತ ಕೊಡ್ತೀನಿ. ನೋಡಿ, ಇದರಲ್ಲಿ 1 ಎಕರೆಗೆ ಟೋಟಲ್ ಪರ್ ಹೆಕ್ಟರು 1,28,000 ಆಗುತ್ತೆ. ಸೊ ಅದರಲ್ಲಿ 1 ಹೆಕ್ಟೇರ್ ಅಂತ ಅಂದರೆ 2.5 ಎಕರೆ. ಇದರಲ್ಲಿ ನಾನು 1 ಎಕರೆ ಮಾತ್ರ ಹೇಳ್ತಿದ್ದೀನಿ. 1 ಎಕರೆಗೆ ಟೋಟಲ್ ಅಮೌಂಟ್ ಬಂದುಬಿಟ್ಟು 51,801.60 ವಿಮೆನೇ ಕಟ್ಟಬೇಕಾಗಿರೋದು. ಸೊ ಇದರಲ್ಲಿ ಗ್ರಾಸ್ ಪ್ರೀಮಿಯಮ್ ಬಂದುಬಿಟ್ಟು ಸಮ್ ಅಶ್ಯೂರ್ಡ್ ಬಂದುಬಿಟ್ಟು 51,801.60 ಬರ್ತಕ್ಕಂಥದ್ದು 1 ಎಕರೆಗೆ, ಅಂದರೆ ಟೋಟಲ್ 100% ಲಾಸ್ ಆದರೆ. ಇದರಲ್ಲಿ ಗ್ರಾಸ್ ಪ್ರೀಮಿಯಮ್ ಕಟ್ಟಬೇಕಾಗಿರೋದು 20,099.02 ಸೊ ಇದರಲ್ಲಿ 38.80% 5% ರೈತರ ಶೇರು, 12.5% ಸೆಂಟ್ರಲ್ ಗೌರ್ಮೆಂಟ್ ಶೇರು ಮತ್ತು 21.30% ಬಂದುಬಿಟ್ಟು ಸ್ಟೇಟ್ ಗೌರ್ಮೆಂಟ್ ಶೇರ್ ಇರುತ್ತೆ. ಸೊ ಹಾಗಾದರೆ 5% ಫಾರ್ಮರ್ ಶೇರ್ ಅಂತ ಅಂದರೆ 1 ಎಕರೆಗೆ ಒಬ್ಬ ರೈತ 2,590.08 ಇಷ್ಟು ಅಮೌಂಟನ್ನು ಅಪ್ರಾಕ್ಸಿಮೇಟ್ 2,600 ಮಾತ್ರ ಒಬ್ಬ ರೈತ ಕಟ್ತಾನೆ 1 ಎಕರೆಗೆ. ರೈತನ ಪರವಾಗಿ ಕೇಂದ್ರ ಸರ್ಕಾರ 6,475.20 ಕೇಂದ್ರ ಸರ್ಕಾರ ಕಟ್ಟುತ್ತೆ ಮತ್ತು ರಾಜ್ಯ ಸರ್ಕಾರ ಬಂದುಬಿಟ್ಟು 11,033.74 ಮೊತ್ತನ ರಾಜ್ಯ ಸರ್ಕಾರ ಕಟ್ಟುತ್ತೆ. ಇದು ಎಲ್ಲ ಶೇರು ಸೇರಿಬಿಟ್ಟು 38.80% ಇನ್ಶೂರೆನ್ಸ್ ಕಂಪ್ನಿಗಳಿಗೆ 20,099.02 ಇದು ವಿಮೆ ತುಂಬಲಿಕ್ಕೆ ಕಟ್ತಕ್ಕಂಥ ಮೊತ್ತ. ಹಾಗಾದರೆ ಈ ಹವಾಮಾನಾಧಾರಿತ ಬೆಳೆ ವಿಮೆಯನ್ನು ಮಾಡಿಸ್ಲಿಕ್ಕೆ ಬೇಕಾಗಿರ್ತಕ್ಕಂಥ ದಾಖಲಾತಿಗಳು ಏನು ಅನ್ನೋದನ್ನು ಈಗ ನೋಡ್ತಾ ಹೋಗೋಣ. ಮೊದಲಿಗೆ ಫ್ರೂಟ್ ಐಡಿನಲ್ಲಿ, ಫಾರ್ಮರ್ ಐಡಿನಲ್ಲಿ ನಿಮ್ಮ ಆ ಹೊಲದ ಬೆಳೆ ಬಂದುಬಿಟ್ಟು ಅಡಿಕೆ ಅಂತ ನಮೂದಾಗಿರಬೇಕು. ಅದು ಅಡಿಕೆ ಅಂತ ನಮೂದಾಗಿಲ್ಲ ಅಂತ ಅಂದರೆ ಅದನ್ನು ತಗೊಳ್ಳಿಕ್ಕೆ ಸಾಧ್ಯ ಇಲ್ಲ. ಸೊ ಅದರಿಂದ ಇದು ಇನ್ನೂ ಜನವರಿ, ಜೂನ್ ಒಳಗಡೆ ಏನಾದರೂ ಫಾರ್ಮರ್ ಐಡಿನಲ್ಲಿ ಅದು ಬಂದಿಲ್ಲ ಅಂತ ಅಂದರೆ ಆಲ್ಮೋಸ್ಟ್ ಅಲ್ಲೂ ಈಗಿಂದನೇ ಕೂಡ ಒಂದ್ಸಲ ಚೆಕ್ ಮಾಡ್ಕೊಂಡು ಫಾರ್ಮರ್ ಐಡಿನ ಅದನ್ನು ತಿದ್ದುಪಡಿ ಮಾಡಲಿಕ್ಕೆ, ಅಡಿಕೆ ಅಂತಂದು ಬೆಳೆದಿದ್ದು ಅಡಿಕೆ ಅಂತ ಬಂದಿಲ್ಲ ಅಂತ ಅಂದರೆ ಅದನ್ನು ಬದಲಾವಣೆ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಪಡಿ. ಸೊ ಕೆಲವೊಬ್ಬರು ಪರ್ಸನಲ್ ರೆಸಿಡೆಂಟ್ ಬಂದುಬಿಟ್ಟು ಅಂದರೆ ಬೇರೆ ಯಾರೋ ಬಂದು ಬೆಳೆ ಸಮೀಕ್ಷೆ ಮಾಡ್ತಾರೆ, ಅದರಿಂದ ಅದು ಎಡವಟ್ಟಾಗುತ್ತೆ ಅಂತಂದಿದ್ರೆ ಸೊ ಈ ವಿಡಿಯೋನ ಆದಷ್ಟು ಬೇಗ ಬೆಳೆ ಸಮೀಕ್ಷೆ ನೀವೇ ಮಾಡ್ಕೊಳೋದು ಹೆಂಗೆ ಅಂತಂದು ಈಗ ಅಟ್ ಪ್ರೆಸೆಂಟ್ ಆಲ್ರೆಡಿ ನೀವೇ ಬೆಳೆ ಸಮೀಕ್ಷೆ ಮಾಡ್ಕೋಬೋದು ರೈತರೇ.
ಅದನ್ನು ಮಾಡ್ಕೊಳೋದು ಹೆಂಗೆ ಅಂತ ಅಂದ್ಬಿಟ್ಟು ನೆಕ್ಸ್ಟ್ ವಿಡಿಯೋದಲ್ಲಿ ಬಿಡ್ತೀನಿ. ಜೊತೆಗೆ ಪಾಣಿ, ಆಮೇಲೆ ಖಾತೆದಾರರ ಆಧಾರ್ ಕಾರ್ಡು, ಜೊತೆಗೆ ಆಮೇಲೆ ಬ್ಯಾಂಕ್ ಪಾಸ್ಬುಕ್ಕಿಗೆ ಆಧಾರ್ ಕಾರ್ಡ್ ಲಿಂಕ್ ಆಗಿರಬೇಕು. ಅದನ್ನು ಒಂದು ಸಲ ಚೆಕ್ ಮಾಡಿಸ್ಕೊಂಬನ್ನಿ. ಆಮೇಲೆ ಅಪ್ಲಿಕೇಶನ್ ಫಾರ್ಮ್, ಅರ್ಜಿ ನಮ್ಮ ಹತ್ರನೇ ಇರುತ್ತೆ, ಅದನ್ನು ಬರೆದ್ಬಿಟ್ಟು ನಾವು ಸೈನ್ ಹಾಕ್ಸ್ಕೊತೀವಿ. ಇದಿಷ್ಟು ದಾಖಲೆಗಳು. ಇದಿಷ್ಟು ಕೊಟ್ಟಾಗಿ ಮೇಲೆ ನೀವೇನು ರಿಟರ್ನ್ ಒಯ್ಯಬೇಕು, ಆಮೇಲೆ ಅಮೌಂಟನ್ನು ತರಬೇಕು. ಸೊ ಆಗಿಮೇಲೆ ಇದನ್ನು ಸಂಬಂಧಿಸ್ತಕ್ಕಂಥ CSC ಸೆಂಟರ್ ಆಗಿರ್ಬೋದು, ಅಥವಾ ಗ್ರಾಮ ಆಗಿರ್ಬೋದು, ಅಥವಾ ಕಾಮನ್ ಸರ್ವಿಸ್ ಸೆಂಟರ್ ಆಗಿರ್ಬೋದು, ಅಥವಾ ಕರ್ನಾಟಕ ಒನ್ನಲ್ಲಿ ಇದಿಷ್ಟು ಕೊಟ್ಟಾಗಿ ಮೇಲೆ ನೀವು ಅಪ್ಲಿಕೇಶನ್ ಹಾಕಿರೋದಕ್ಕೆ ರಿಟರ್ನ್ ರಶೀದಿನ ಪಡಿಲೇಬೇಕು. ಕೆಲವೊಂದು ಸಲ ಟೆಕ್ನಿಕಲ್ ಪ್ರಾಬ್ಲಮಿಂದ 1 ದಿನ ಅಥವಾ 2 ದಿನ ಲೇಟ್ ಆಗ್ಬೋದು, ಅರ್ಧ ಗಂಟೆ ಲೇಟ್ ಆಗ್ಬೋದು, ಅಥವಾ 2 ಗಂಟೆ ಲೇಟ್ ಆಗ್ಬೋದು. ಸೊ ಅದನ್ನು ನೀವು 1 ದಿನ ಅಥವಾ 2 ದಿನ ಆದರೂ ಕೂಡ ನೀವು ಅದನ್ನು ಕೇಳಿ ಪಡಿಲೇಬೇಕು. ಮತ್ತು ಅದನ್ನು 3 ರಿಂದ 4 ವರ್ಷ ಕಾಯ್ದಿಟ್ಕೋಬೇಕು, ಎಲ್ಲೂ ಕೂಡ ಕಳಿಬಾರ್ದು. ಸೊ ಕಳೆದ್ರೆ ಇದು ಏನಾದರೂ ಮತ್ತೆ ನಮಗೆ ತಗೊಳ್ಳಿಕ್ಕೆ ಬರುತ್ತೆ ಅಂದರೆ ಬರುತ್ತೆ, ತುಂಬ ಕಷ್ಟ ಆಗುತ್ತೆ. ಅದರಿಂದ ಕೊಟ್ಟಿರ್ತಕ್ಕಂಥ ರಶೀದಿನ ಯಾವುದೇ ಕಾರಣಕ್ಕೂ ಕಳಿಬೇಡಿ. ಸೊ ಹಾಗಾದರೆ ಇದನ್ನು ಹವಾಮಾನ ಆಧಾರಿತ ಬೆಳೆ ವಿಮೆನ ಎಲ್ಲೆಲ್ಲಿ ಮಾಡಿಸ್ಬೇಕು ಅನ್ನೋದನ್ನು ಆಲ್ರೆಡಿ ಹೇಳಿದ್ದೀನಿ. ಇನ್ನೊಂದು ಸಲ ನೋಟ್ ಮಾಡ್ಕೊಳ್ಳಿ. ನಿಮ್ಮ ಹತ್ತಿರ ಇರ್ತಕ್ಕಂಥ ಕಾಮನ್ ಸರ್ವಿಸ್ ಸೆಂಟರ್ CSC ಕೇಂದ್ರಗಳಾಗಿರ್ಬೋದು, ಅಥವಾ ಗ್ರಾಮ ಆಗಿರ್ಬೋದು, ಅಥವಾ ಕರ್ನಾಟಕ ಆಗಿರ್ಬೋದು, ಇಲ್ಲಿ ನೀವು ಹವಾಮಾನ ಆಧಾರಿತ ಬೆಳೆ ವಿಮೆನ ಮಾಡಿಸ್ಬೋದು. ಸೊ ನಿಮಗೇನಾದರೂ ಹೆಚ್ಚಿನ ಮಾಹಿತಿ ಬೇಕು ಅಂತ ಅಂದರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಾನು ಲಿಂಕ್ ಆಗಿರ್ತೀನಿ. ಮತ್ತು ಹೆಚ್ಚಿನ ಮಾಹಿತಿ ಬೇಕು ಇದ್ರ ಬಗ್ಗೆ, WBCS ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕು ಅಂತ ಅಂದರೆ ಸರ್ಕಾರದ ಸುತ್ತೋಲೆನೂ ಕೂಡ ಈ ಲಿಂಕ್ನಲ್ಲಿ ನಾನು ಕೊಟ್ಟಿರ್ತೀನಿ. ನೀವು ಅದನ್ನು ಕಂಪ್ಲೀಟ್, ಅದು ಟೋಟಲ್ 14 ಪೇಜ್ ಇದೆ, ಮೊನ್ನೆ ತಿದ್ದುಪಡಿ ಆಗಿರ್ತಕ್ಕಂಥದ್ದು. 14 ಪೇಜನ್ನು ಕೂಡ ನೀವು ಓದ್ಕೋಬೋದು, ಅದು ಯಾವ ರೀತಿ ಇರುತ್ತೆ. ಆಮೇಲೆ ಇನ್ನೊಂದು ಮಾಹಿತಿ ಏನು ಅಂತಂದರೆ, ಇದನ್ನು ಯಾವ ರೀತಿ ಕೊಡ್ತಾರೆ ಅಂತಂದರೆ, ನಿಮ್ಮ ಹತ್ತಿರದಲ್ಲಿರ್ತಕ್ಕಂಥ ಮಳೆ ಮಾಪನ ಕೇಂದ್ರದಿಂದ ಅತಿವೃಷ್ಟಿ ಆಗಿದೆಯಾ ಅಥವಾ ಅನಾವೃಷ್ಟಿ ಆಗಿದೆಯಾ ಅಥವಾ ಮಳೆ ಶಾರ್ಟೇಜ್ ಆಗಿದೆಯಾ, ರೈನ್ ಶಾರ್ಟ್ ಫಾಲ್ ಆಗಿದೆಯಾ ಅಥವಾ ಎಕ್ಸಸ್ ಆಗಿದೆಯಾ, ಇದು ಎಲ್ಲದನ್ನು ಕೂಡ ಸ್ಯಾಟಲೈಟ್ ಮ್ಯಾಪಿಂಗಲ್ಲಿ ಚೆಕ್ ಮಾಡಿಬಿಟ್ಟು 4 ರಿಂದ 5 ವರ್ಷದ ಆವ್ರೇಜ್ ಆಗಿರ್ಬೋದು, ಅಥವಾ 10 ವರ್ಷದ ಆವ್ರೇಜ್ ಆಗಿರ್ಬೋದು, ಈ ಏರಿಯಾದಲ್ಲಿ ಸಪೋಸ್ ಕತ್ಲಗೆರೆಗೆ ಮಳೆ ಬೀಳುತ್ತೆ, ಕುಕ್ಕೋಡಕ್ಕೆ ಬೇರೆ ಮಳೆ ಬೀಳುತ್ತೆ, ಮಳೆ ಪ್ರಮಾಣ ಕಡಿಮೆ ಆಗ್ಬೋದು ಅಥವಾ ಹೆಚ್ಚಿಗೆ ಆಗಿರ್ಬೋದು. ಯಾವ ಊರಲ್ಲಿ ಹೆಚ್ಚಿಗೆ ಮಳೆ ಪ್ರಮಾಣ ಬಂದಿರುತ್ತೋ, ಯಾವ ಊರಲ್ಲಿ ಲಾಸ್ ಹೆಚ್ಚಿಗೆ ಆಗಿರುತ್ತೋ ಅಲ್ಲಿಗೆ ಸ್ವಲ್ಪ ಅಮೌಂಟ್ ಜಾಸ್ತಿ ಬರುತ್ತೆ, ಯಾವ ಊರಲ್ಲಿ ಲಾಸ್ ಕಡಿಮೆ ಆಗಿರುತ್ತೋ ಅಲ್ಲಿ ಅಮೌಂಟು ಕಡಿಮೆ ಬರುತ್ತೆ. ಹಾಗಾಗಿ ಒಂದೂರಿಂದ ಇನ್ನೊಂದೂರಿಗೆ ಕಟ್ತಕ್ಕಂಥ ಅಮೌಂಟ್ ಅಲ್ಲ, ಸರ್ಕಾರ ಕೊಡ್ತಕ್ಕಂಥ ಅಮೌಂಟು, ವಿಮೆ ಕೊಡ್ತಕ್ಕಂಥ ಅಮೌಂಟು ಸ್ವಲ್ಪ ವ್ಯತ್ಯಾಸ ಆಗ್ಬೋದು. ಆದರೂ ಕೂಡ ನನ್ನ ಇಷ್ಟು ವರ್ಷದ ಅನುಭವದಿಂದ ಯಾರೂ ಕೂಡ ಅಡಿಕೆಗೆ ಕಟ್ಟಿರ್ತಕ್ಕಂಥ ಅಮೌಂಟಲ್ಲಿ ನಮಗೆ ಕಟ್ಟಿರ್ತಕ್ಕಂಥ ಅಮೌಂಟ್ ಕಡಿಮೆ ಬಂದಿದೆ ಅನ್ನೋ ಇತಿಹಾಸ ಇಲ್ಲ. ಆದ್ದರಿಂದ ಈ ವಿಡಿಯೋನ 6 ತಿಂಗಳ ಮುಂಚೆನೇ ಯಾಕೆ ಮಾಡ್ತಿದ್ದೀನಿ ಅಂತ ಅಂದರೆ, ನಿಮ್ಮ ದಾಖಲಾತಿನಲ್ಲಿ ಏನಾದರೂ ಫಾರ್ಮರ್ ಐಡಿನಲ್ಲಿ ಬೆಳೆ ನಮೂದು ಹೋಗಿರ್ಬೋದು. ಸೊ ಈ ರೀತಿ ಏನಾದರೂ ಇದ್ದರೆ ಇದನ್ನು ತಿದ್ದುಪಡಿ ಮಾಡಿಸ್ಕೊಂಡು ಆಧಾರ್ ಕಾರ್ಡಿಗೆ ಬ್ಯಾಂಕ್ ಪಾಸ್ಬುಕ್ಕನ್ನು ಲಿಂಕ್ ಮಾಡಿಸ್ಕೊಳ್ಳಿ. ಸೊ ಈ ಉದ್ದೇಶಕ್ಕೋಸ್ಕರ ನಾನು ಈ ವಿಡಿಯೋನ ಮುಂಚೆನೇ ಮಾಡ್ತಿದ್ದೀನಿ. ಸೊ ಅದರಿಂದ ಮತ್ತೇನಾದರೂ ಮಾಹಿತಿ ಬೇಕು ಅಂತಂದರೆ ನೇರವಾಗಿ ನನ್ನ ಸೆಂಟ್ರಿಗೆ ಬರ್ಬೋದು, ಅಥವಾ ನನ್ನ ಕಾಂಟ್ಯಾಕ್ಟ್ ನಂಬರ್ ಬಂದುಬಿಟ್ಟು 9606839528 9606839528. ಇದಕ್ಕೆ ಫೋನ್ ಆದರೂ ಮಾಡ್ಬೋದು, ಅಥವಾ ಫೋನ್ ನಾನೇನಾದರೂ ಬ್ಯುಸಿ ಇದ್ದೆ ಅಂತಂದರೆ ವಾಟ್ಸಪ್ಪಲ್ಲಿ ನಿಮ್ಮ ಸಮಸ್ಯೆ ಏನು ಅಂತಂದು ಒಂದು ಚಾಟ್ ಹಾಕಿದ್ರೆ ಸಾಕು. ಇಲ್ಲಾಂದರೆ ಈ ಯೂಟ್ಯೂಬ್ ಚಾನಲಲ್ಲಿ ಏನಿದೆಯಾ ಆ ಕಮೆಂಟ್ ಬಾಕ್ಸಲ್ಲಿ ನಿಮ್ಮದೇನೇ ಸಮಸ್ಯೆ ಇದ್ದರೂ ಕೂಡ ಅದನ್ನು, ಅಥವಾ ನಿಮಗೇನಾದರೂ ದಾಖಲಾತಿನಲ್ಲಿ ಏನಾದರೂ ತಿದ್ದುಪಡಿ ಮಾಡ್ಕೋಬೇಕು, ಅಥವಾ ಏನಾದರೂ ಮಿಸ್ ಆಗಿದೆ, ಇದನ್ನು ಎಲ್ಲಿಗೆ ಹೋಗಬೇಕು, ಯಾರನ್ನ ಕಾಂಟ್ಯಾಕ್ಟ್ ಮಾಡಬೇಕು, ಈ ರೀತಿ ಏನಾದರೂ ಸಮಸ್ಯೆಗಳಿದ್ದರೆ ಕಾಮೆಂಟ್ ಬಾಕ್ಸಲ್ಲಿ ನೀವು ಚಾಟ್ ಮಾಡ್ಬೋದು. ಸೊ ಅದಕ್ಕೆ ಒಂದಿನ ಆದರೂ ಅಥವಾ ನಾನೇನಾದರೂ ಫ್ರೀ ಇದ್ದರೆ ಅದನ್ನು ಚೆಕ್ ಮಾಡಿಕೊಂಡು ನಿಮಗೆ ರಿಪ್ಲೈ ಮಾಡ್ತೀನಿ ಅಂತಂದು ಹೇಳ್ತಾ ನನ್ನ ಈ ಮಾಹಿತಿನ ಮುಗಿಸ್ತಿದ್ದೀನಿ. ಜೈ ಹಿಂದ್. ಸ್ನೇಹಿತರೆ, ಲಾಸ್ಟ್ ಕಟ್ ಆಫ್ ಡೇಟು ಎಷ್ಟು ಬಂದಿತ್ತು ಲಾಸ್ಟ್ ಇಯರ್ ಅನ್ನೋದನ್ನು ಸ್ವಲ್ಪ ನಿಮಗೆ ತೋರಿಸ್ಲಿಕ್ಕೆ ಇಷ್ಟಪಡ್ತೀನಿ. ಸಂರಕ್ಷಣೆ ವೆಬ್ಸೈಟನ್ನು ಓಪನ್ ಮಾಡ್ತಿದ್ದೀನಿ. ರಬಿ ಅಲ್ಲ ಖಾರಿಫ್ ಅಂತಂದು ಸೆಲೆಕ್ಟ್ ಮಾಡ್ಕೊತೀನಿ. 24-25 ವ್ಯೂ ಕಟ್ ಆಫ್ ಡೇಟ್ಸ್ ಅಂತಂದಿದೆ, ಅದನ್ನು ಕ್ಲಿಕ್ ಮಾಡ್ತೀನಿ. ಇಲ್ಲಿ ನೋಡಿ, ದಾವಣಗೆರೆ ಡಿಸ್ಟಿಕ್ಕನ್ನು ಸೆಲೆಕ್ಟ್ ಮಾಡ್ಕೊತೀನಿ. ನೀವಿಲ್ಲಿ ನೋಡ್ಬೋದು ಅರೇಕಾ ನಟ್ ಅಂತಂದಿದೆ.
ಅಡಿಕೆದು ಬಂದುಬಿಟ್ಟು ಲಾಸ್ಟು 26/6/2024 15/7/2024 ಇದೇ ಜಾಸ್ತಿ ಕೊಟ್ಟಿರ್ತಕ್ಕಂಥದ್ದು. ಟೋಟಲು 19 ದಿನ ಟೈಮ್ ಕೊಟ್ಟಿದ್ರು. ಪ್ರತಿ ವರ್ಷ ನಮಗೆ 4 ರಿಂದ 5 ದಿನ ಮಾತ್ರ ಟೈಮ್ ಇರುತ್ತೆ. ಅದರಿಂದ ಈ ಸಲನೂ ಕೂಡ 4 ರಿಂದ 5 ದಿನ ಮಾತ್ರ ಕೊಡ್ಬೋದು. ಸರ್ವರ್ ಇಶ್ಯೂ ಅಂತಂದು 15 ದಿನ ಟೈಮ್ ಎಕ್ಸ್ಟೆಂಡ್ ಆಗಿತ್ತು ಮತ್ತು ರೈತರು ಒತ್ತಾಯದ ಮೇಲೆ ಆಗಿತ್ತು. ಸೊ ಅದರಿಂದ ಈ ಸಲನೂ ಕೂಡ 4 ರಿಂದ 5 ದಿನ ಮಾತ್ರ ಟೈಮ್ ಇರ್ಬೋದು. ಸೊ ಹಾಗಾಗಿ ನಿಮಗೆ ಅಡ್ವಾನ್ಸಾಗೆ ಈ ವಿಡಿಯೋನ ಅರಿಬಿಡ್ತಾ ಇದ್ದೀನಿ. ಅದರಿಂದ ಜೂನ್ ಎಂಡಿಗೆ ಆಲ್ಮೋಸ್ಟ್ ಇದು ಹವಾಮಾನ ಆಧಾರಿತ ಬೆಳೆ ವಿಮೆ ಬರ್ತಕ್ಕಂಥದ್ದು 20 ಮೇಲೆ ನಿಮಗೆ ಯಾವತ್ತು ಮಾಹಿತಿ ಸಿಗುತ್ತೋ ಆ ಮಾಹಿತಿ ಸಿಕ್ಕ ದಿನವೇ ಸೊ ಇದನ್ನು ಮಾಡಿಸ್ಲಿಕ್ಕೆ ಮುಂದೆ ಬನ್ನಿ. ನಿಮ್ಮ ಬೆಳೆಗೆ ನೀವು ಒಂದು ರಕ್ಷಣೆನ ಪಡಿಬೋದು.